ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಜೈಲು ಸೇರಿದ್ದೇ ತಡ ತಲೆಗೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು ಜನ. ಅವರ ಅಪರಾಧಿನೋ ಆರೋಪಿನೋ ಯಾವುದಕ್ಕೂ ಇನ್ನೂ ಕೋರ್ಟ್ ತೀರ್ಮಾನ ಮಾಡಿಲ್ಲ. ಸದ್ಯ ಅವರು ವಿಚಾರಣಾಧೀನ ಕೈದಿಯಾಗಿ ಕಳೆದ 1 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಡಿ ಬಾಸ್ ಅವರು ಎಲ್ಲೇ ಓಕೆನಾ, ಅವರು ಹೊರಗಡೆ ಬಂದ್ರು ಅವ್ರನ್ನ ಬಾಸ್ ಅಂತಲೇ ಕರೆಯೋದು, ಹೊರಗಡೆ ಇದ್ರು ಬಾಸ್ ಅಂತಲೇ ಕರೆಯೋದು. ಅವರು ಹೊರಗಡೆ ಇದ್ರೂ ಜೈಲಲ್ಲಿ ಇದ್ರೂ ಅವ ನಡೆಯುತ್ತೆ, ಹೊರಗಡೆ ಇದ್ರು ಅವ ನಡೆಯುತ್ತೆ. ಹೊರಗಡೆ ಹೋದಾಗೆಲ್ಲ ಸಾಕಷ್ಟು ಈಗ ನಾನು ಮಾತಾಡಿದ್ದು ನೋಡಿ ಕೆಲವರು ನನ್ನನ್ನು ಆಟೋದಲ್ಲಾಗಲಿ ಎಲ್ಲೇ ಆಗಲಿ, ಸರ್ ಬಾಸ್ ಯಾವಾಗ ಬರ್ತಾರೆ, ನಾನು ಬರ್ತೀನಿ ಸರ್ ಅವತ್ತು ಕರ್ಕೊಂಡು ಹೋಗೋಕ್ಕೆ, ಅವ್ರು ರಿಲೀಸ್ ಆಗ್ತೀನಿ, ಅವರು ಎಷ್ಟು ಜನ ರೆಡಿಯಾಗಿ ನಿಂತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ಜೈಲು ಸೇರಿದ್ದೇ ತಡ ತಲೆಗೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು ಜನ. ಅವರ ಅಪರಾಧಿನೋ ಆರೋಪಿನೋ ಯಾವುದಕ್ಕೂ ಇನ್ನೂ ಕೋರ್ಟ್ ತೀರ್ಮಾನ ಮಾಡಿಲ್ಲ. ಸದ್ಯ ಅವರು ವಿಚಾರಣಾಧೀನ ಕೈದಿಯಾಗಿ ಕಳೆದ 1 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಸೊ ಆದರೆ ಈ ಜೈಲು ಸೇರೋಕ್ಕೆ ಮುಂಚೆ ಅಣ್ಣ ಡಿ ಬಾಸು ಅಂತ ಹೇಳಿಬಿಟ್ಟು ಜೈಕಾರ ಆಗ್ತಿದ್ದವ್ರು ಎಲ್ಲರೂ ಕೂಡ ಫ್ರೆಂಡ್ಸ್ಗಳು ದೋಸ್ತಿಗಳು ಎಲ್ಲೋದ್ರು, ಕಷ್ಟದ ಸಮಯದಲ್ಲಿ ಯಾರೂ ಬರಲ್ಲ, ಇವಾಗೆಲ್ಲ ಅಣ್ಣ ಮತ್ತು ಬಾಸು ಅನ್ನೋದೆಲ್ಲ ಬಿಟ್ಬಿಟ್ರು, ಈಗ ಯಾರೂ ಸಪೋರ್ಟಿಗೆ ನಿಲ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಅವರು ಜೈಲಲ್ಲಾದರೂ ಇರಲಿ, ಅವ್ರ ಆಚೆನಾದರೂ ಆಗಿರಲಿ, ಅವ್ರ ಅಪರಾಧಿನೋ ಆರೋಪಿನ ಅನ್ನೋಂಥದ್ದು ಕೋರ್ಟು ಡಿಸೈಡ್ ಮಾಡುತ್ತೆ. ನಾನು ಅವ್ರನ್ನ ಮೊದಲು ಕೂಡ ಬಾಸ್ ಅಂತ ಕರಿತಿದ್ದೆ, ನಾನು ಈಗಲೂ ಬಾಸ್ ಅಂತಲೇ ಕರಿತೀನಿ ಅಂತ ಧೈರ್ಯವಾಗಿ ಎದೆಗಾರಿಕೆಯಿಂದ ಹೇಳ್ಕೊಂಡಂಥ ನಿರ್ದೇಶಕರುಗಳ ಪೈಕಿ ನಮ್ಮ ಮದಗಜ ಸಿನಿಮಾ ಖ್ಯಾತಿಯ ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಕುಮಾರ್ ಸರ್ ಕೂಡ ಒಬ್ಬರು. ಈಗ ನನ್ನೊಟ್ಟಿಗೆ ಅವರಿದ್ದಾರೆ. ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡಬೇಕು. ಎಸ್ಪೆಷಲಿ ಅವ್ರ ಮುಂದಿನ ಸಿನಿಮಾಗೆ ಅವರ ಹೀರೋನ ಅವರು ಥೈಲ್ಯಾಂಡಿಗೆ ಕಳಿಸಿದ್ದಾರೆ. ಏನೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಬಿದ್ದಾಗ ಆಳ್ಗೊಂದು ಕಲ್ಲು ಅನ್ನುವಂಥದ್ದು ಮಾತೇ ಇದೆ. ಸೊ ಯಾರು ಕಷ್ಟದ ಸಮಯದಲ್ಲಿ ದೋಸ್ತಿಗಳ ಪರವಾಗಿ ಅಥವಾ ಸ್ಟಾರ್ಗಳ ಪರವಾಗಿ ನಿಲ್ಲೋರು ತುಂಬ ಕಡಿಮೆ. ಸೊ ಹೆದರ್ಕೊಳ್ತಾರೆ, ಕೆಲವರು ಹೆದರ್ಕೊಳ್ತಾರೆ, ಕೆಲವರು ಹೆದರ್ಕೊಳ್ಳಲ್ಲ. ಬಟ್ ಎದೆಗಾರಿಕೆಯಿಂದ ಮಾತಾಡೋದಕ್ಕೆ ಒಂದು ಗಟ್ಸ್ ಬೇಕು. ಅದು ಮಹೇಶ್ ಅವರಲ್ಲಿ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸೊ ನಾನು ಬಾಸ್ ಅಂತಲೇ ಕರಿತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದೀರಾ. ಸೊ ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಇದು ಎದೆಗಾರಿಕೆನೋ ಪ್ರಶ್ನೆ ಬರಲ್ಲ. ಸತ್ಯ ಮಾತಾಡೋಕ್ಕೆ ಯಾವ ಜಾಗ ಆದ್ರೇನು, ಎಲ್ಲಿದ್ರೇನು ಅಲ್ವಾ? ಸತ್ಯ ಮಾತಾಡಿದ್ದೀನಿ ಅಷ್ಟೇ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಡಿ ಬಾಸ್ ಅವರು ಎಲ್ಲೇ ಇರಲಿ ಓಕೆನಾ, ಅವರು ಹೊರಗಡೆ ಬಂದ್ರೂ ಅವ್ರನ್ನ ಬಾಸ್ ಅಂತಲೇ ಕರೆಯೋದು, ಹೊರಗಡೆ ಇದ್ರೂ ಬಾಸ್ ಅಂತಲೇ ಕರೆಯೋದು. ಅವರು ಹೊರಗಡೆ ಇದ್ರೂ ಜೈಲಲ್ಲಿದ್ರೂ ಅವ ನಡೆಯುತ್ತೆ, ಹೊರಗಡೆ ಇದ್ರೂ ಅವ ನಡೆಯುತ್ತೆ. ಒಬ್ಬ ಅಭಿಮಾನಿನೂ ಇದುವರೆಗೆ ಅವ್ರಿಗೆ ಕಡಿಮೆ ಆಗಿಲ್ಲ, ಆಗೋದು ಇಲ್ಲ. ಅದೊಂಥರ ಉತ್ತ ಬೆಳೆದಂಗೆ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅಭಿಮಾನಿ ಅನ್ನೋದು, ಅವ್ರ ಅಭಿಮಾನಿಗಳು. ನಾವು ಹೊರಗಡೆ ಹೋದಾಗೆಲ್ಲ ಸಾಕಷ್ಟು ಈಗ ನಾನು ಮಾತಾಡಿದ್ದು ನೋಡಿ ಕೆಲವರು ನನ್ನನ್ನು ಆಟೋದಲ್ಲಾಗಲಿ ಎಲ್ಲೇ ಆಗಲಿ, ಸರ್ ಬಾಸ್ ಯಾವಾಗ ಬರ್ತಾರೆ, ನಾನು ಬರ್ತೀನಿ ಸರ್ ಅವತ್ತು ಕರ್ಕೊಂಡು ಹೋಗೋಕ್ಕೆ, ಅವ್ರು ರಿಲೀಸ್ ಆದ ದಿನ. ಅವರು ಅಷ್ಟು ಜನ ರೆಡಿಯಾಗಿ ನಿಂತಿದ್ದಾರೆ. ಡಿ ಬಾಸ್ ರಿಲೀಸ್ ಆದ ದಿನ ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು ನಾವು ಅನ್ನೋದು. ಯಾರ ಮನಸ್ಸಲ್ಲೂ ನನ್ನ ಸಹಿತ ಇಂಡಸ್ಟ್ರಿಯಲ್ಲಿ ಯಾರೇ ಇರಲಿ, ಯಾರೂ ಸುಧಾ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ಇವತ್ತೇನು ನೋಡೋಕ್ಕಾಗಲ್ಲ. ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ, ಇನ್ನೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅವರು. ಅದನ್ನು ತೀರ್ಮಾನ ಮಾಡುವಂಥದ್ದು ಸಾಕಷ್ಟು ಓದ್ಕೊಂಡಿರುವಂಥ ಜಡ್ಜ್ಗಳಿದ್ದಾರೆ. ಅವ್ರು ತೀರ್ಮಾನ ತಗೋತಾರೆ. ನ್ಯಾಯಾಂಗ ಸ್ಟ್ರಾಂಗ್ ಆಗಿದೆ. ಬರಲಿ ಬಾಸ್ ಆಚೆ. ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು 50,000 ಜನಕ್ಕೂ ಹೆಚ್ಚು ಅಭಿಮಾನಿಗಳು ಆ ಜಾಗದಲ್ಲಿ ಸೇರ್ತಾರೆ. ಸೇರಿ ಅವ್ರನ್ನ ದೂರಿಗೆ ವೆಲ್ಕಮ್ ಮಾಡ್ಕೊಂಬಂದು ಅವ್ರ ಮನೆಗೆ, ಆರ್ ಆರ್ ನಗರದಲ್ಲಿರುವ ಅವ್ರ ಮನೆಗೆ ಸೇರಿಸಿ ಅವ್ರ ಕುಟುಂಬಕ್ಕೆ ಅವ್ರನ್ನ ತಲುಪಿಸಿ ಅವ್ರು ಸುಖವಾಗಿರಲಿ ಅಲ್ಲಿಂದ ಅಂತ ಎಲ್ಲ ಅಭಿಮಾನಿಗಳು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿದ್ದೀನಿ. ಅದಾಗಲಿ, ಅದು ನೋಡೋಕ್ಕೆ ಆ ದಿನಗಳನ್ನ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅವ್ರ ಅಭಿಮಾನಿಗಳು. ಆದಷ್ಟು ಬೇಗ ಬಾಸ್ ಆಚೆ ಬರಲಿ. ಸರ್, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋದೇ ನಿಮ್ಮ ಮಾತುಗಳು. ಯೂಶಲಿ ಎಲ್ಲರೂ ಎಲ್ಲ ಮಾತುಗಳು ಎಲ್ಲ ಸ್ಟೇಟ್ಮೆಂಟ್ಗಳು ಟ್ರೆಂಡ್ ಆಗಲ್ಲ. ಸೊ ದರ್ಶನ್ ಅವರು ಈ ಸಲ ಜೈಲಿಂದ ಹೊರಗಡೆ ಬಂದಾಗ ಒಂದು ಇಡೀ ದಿನ ಬೇಕಾಗುತ್ತೆ ಬಹುಶಃ ಅವ್ರ ಮನೆಗೆ ಹೋಗಿ ತಲುಪೋದಕ್ಕೆ. ಈ ಹಿಂದೆ ಸಾರಥಿ ಟೈಮಲ್ಲಿ 3 ಗಂಟೆ ಆಗಿತ್ತು ಅವರು ಸ್ಟ್ರೈಟ್ ಇದರಿಂದ ಜೈಲಿಂದ ಥಿಯೇಟ್ರಿಗೆ ಬರೋಕ್ಕೆ ಅನ್ನುವಂಥ ಮಾತುಗಳು. ಸೊ 1 ದಿನ ಬೇಕಾಗತ್ತೆ ಅಂತಂದರೆ ರಿಯಾಲಿಟಿ ಮತ್ತು ಗ್ರೌಂಡ್ ಲೆವೆಲಲ್ಲಿ ಏನಾಗ್ತಾ ಇದೆ ಅನ್ನೋಂಥದ್ದು ಕೆಲವು ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಮಾಹಿತಿ ಇರುತ್ತೆ. ನೀವು ಹೇಳಿದ ಪ್ರಕಾರ 50,000 ಜನಕ್ಕೂ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳಿದರೆ, ಸೊ ಫ್ಯಾನ್ಸ್ಗಳು ಸಿದ್ಧತೆ ಮಾಡ್ಕೊಳ್ತಿರೋದ್ರ ಬಗ್ಗೆ ಡಿ ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ಸ್ ಕಡೆಯಿಂದ ಏನಾದರೂ ಹೇಳಿದಾರಾ ಅಥವಾ ಹೇಗೆ ಅಂತ? ಏನಂತ ಹೇಳಿದ್ರೆ, ನಾನು ಸಾರಥಿ ರಿಲೀಸ್ ಆದಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ. ಸೊ 13 ವರ್ಷಗಳಿಂದ ಇವತ್ತು ನಾನು ಡೈರೆಕ್ಟರ್ ಆಗಿದ್ದೀನಿ. ಅವತ್ತು ನಾನು ಕಣ್ಣಾರೆ ನೋಡಿದ್ದೀನಿ, ನಾನು ಇದ್ದೆ ಆ ಜಾಗದಲ್ಲಿ.
ದರ್ಶನ್ ಸರ್ನ ಜೈಲಿಂದ ಕರ್ಕೊಂಬಂದಾಗ 2-3 ಅವರಲ್ಲಿ ಬಂದರು ಅವರು. ಬಟ್ ಇವತ್ತು ನೋಟ್ ಮಾಡ್ಕೊಳ್ಳಿ ಈ ಮಾತನ್ನ, ಅವ್ರು ಕರ್ಕೊಂಡು ಬರೋಕ್ಕೆ ಜೈಲಿಂದ ಅವ್ರ ಮನೆ ತಲುಪೋಕ್ಕೆ 1 ದಿನ ಹಿಡಿಯುತ್ತೆ. ಓಕೆನಾ. ನನಗೆ ಬಂದಿರೋ ಮಾಹಿತಿಗಳು ನೋಡ್ತಾ ಇದ್ದರೆ, ಅಭಿಮಾನಿಗಳು ಮಾತಾಡ್ತಾ ಇರೋದು, ಅವರು ಒಂದು ಎಕ್ಸಾಕ್ಟ್ ನೋಡ್ತಾ ಇದ್ರೆ, ಅವ್ರ ಪ್ಲ್ಯಾನ್ಸ್ಗಳು ನೋಡ್ತಾ ಇದ್ದರೆ, ಪ್ರತಿ ಊರಿಂದನೂ ಬರ್ತಾರೆ. ಈ ಕರ್ನಾಟಕ ಜಿಲ್ಲೆ ಪ್ರತಿ ಊರಿಂದನೂ ಆ ಜಾಗಕ್ಕೆ ಬರ್ತಾರೆ. ಯಾಕೆಂದರೆ ಅವ್ರನ್ನ ಆರಾಧಿಸುವಂಥ ದೇವರು, ಅವರು ಅಭಿಮಾನಿಗಳು ಆರಾಧಿಸುವಂಥ ದೇವರು ದರ್ಶನ್ ಸರ್ನ ನೋಡಬೇಕು ಅಂತಲೇ ಮೂಲೆಗಳಿಂದ ಅವರು ಒಂದು 20-30 ಜನ ಅಂತಲೇ ಬಂದರೂ ಸುದ್ದ ಪ್ರತಿ ಊರಿಂದ ಅದು 1000 ಗಟ್ಟಲೆ ಆಗುತ್ತೆ. ಆ ಮೆರವಣಿಗೆ ದಿನಗಟ್ಟಲೆ ಹಿಡಿಯುತ್ತೆ. ಪ್ರತಿಯೊಬ್ಬರೂ ಒಂದು ಚಾಲೆಂಜ್ ಇರುತ್ತೆ ಅವತ್ತು. ಅವನ್ನ ತಂದು ಅವ್ರ ಮನೆಗೆ ತಲುಪಿಸೋ ತನಕನೂ ಒಂದು ಚಾಲೆಂಜ್ ಇರುತ್ತೆ. ಅದು ಹಾಗೆ ಆಗುತ್ತೆ, ಸ್ವಲ್ಪ ದಿನ ಕಾಯಬೇಕಷ್ಟೆ. ದರ್ಶನ್ ವಿರುದ್ಧವಾಗಿ ಮಾತಾಡೋರಿಗೆ ಥ್ರೆಟ್ಸ್ ಇದೆ ಅಂತಾರೆ, ಪರವಾಗಿ ಮಾತಾಡೋರ್ಗೆ ಏನು ಸಮಸ್ಯೆ ಇಲ್ಲ. ಬಟ್ ಸಮರ್ಥಿಸ್ಕೊಳ್ಳೋರನ್ನ ಕಂಡ್ರೆ ಕೆಲವರು ಕೆಂಡ ಕಾರ್ತಾರೆ. ಸೊ ಸಂಜನಾ ಮೇಡಮು ಮತ್ತು ಭಾವನಾ ಅವರು ಮತ್ತು ನೀವು ಸೇರಿದಂತೆ ಕೆಲವರು ದರ್ಶನ್ ಪರವಾಗಿ ಅಂದರೆ ಅವರು ಆರೋಪಿನ ಅಪರಾಧಿನ ಸೆಕೆಂಡ್ರಿ, ಬಟ್ ನಾವು ಅವ್ರನ್ನ ಸಮರ್ಥಿಸ್ಕೊಳ್ತೀವಿ ಅನ್ನೋಂಥ ಕೆಲಸ ಮಾಡ್ತಿರೋದಕ್ಕೆ ಕೆಲವರು ಕೆಂಗಣ್ಣಿಗೆ ನೀವು ಕೂಡ ಗುರಿಯಾಗಿದ್ರಿ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಮೇಡಮ್, ಸಮರ್ಥಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಆರೋಪಿ ತಾನೆ, ಇನ್ನೂ ಅವರು ಅಪರಾಧಿ ಅಲ್ವಲ್ಲ. ನಮ್ಮ ನಟ ಸರ್ ಮೇಡಮ್, ಕನ್ನಡ ಇಂಡಸ್ಟ್ರಿ ನಟ. ಯಾರೋ ಬೇರೆ ರಾಜ್ಯದ ನಟಕ್ಕೆ ಈ ಥರ ಅನ್ಯಾಯ ಆಗಿ ನಾವೇ ಸಮರ್ಥಿಸ್ಕೊಂಡು ಇವ್ನಿಗೆ ಯಾಕೆ ಬೇಕು ಅಂತ ಹೇಳ್ಬೋದಾಯ್ತು. ಮೇಡಮ್, ಅವ್ರ ಜೊತೆ ಒಡನಾಟದಲ್ಲಿದ್ದೀವಿ. ರಾಬರ್ಟು ಕಾಟಾರ ಸಿನಿಮಾದಲ್ಲಿ ನಾವು ನಿರ್ದೇಶನ ಮಾಡಲಿಲ್ಲ ಅನ್ಸಿಂದ ಮುಂದೆ ಮಾಡೇ ಮಾಡ್ತೀವಿ. ಈಗ ಸದ್ಯಕ್ಕೆ ಮಾಡಿಲ್ಲ ಅಂದರೂ ಸುಧಾ ಒಂದು ಅವ್ರ ಮನೆ ಊಟ ತಿಂದಿದ್ದೀವಿ, ಅವ್ರ ಒಂದು ವಿಶ್ವಾಸದಲ್ಲಿದ್ದೀವಿ, ಜೊತೆಲಿ ಡೈರೆಕ್ಟರ್ ಅಂತ ಪ್ರೀತಿ ವಿಶ್ವಾಸ ತೊಗೊಂಡಿದ್ದೀವಿ. ಸಾಕಲ್ವಾ? ಇಂಡಸ್ಟ್ರಿಗೆ ದೊಡ್ಡ ಮಟ್ಟಕ್ಕೆ ಕೊಡುಗೆ ಇದೆ. ಲಾಸ್ಟ್ ಡಿಸೆಂಬರ್ 29ನೇ ತಾರೀಕು ಇಂಡಸ್ಟ್ರಿ ಇಟ್ಟಾದಂಥ ಕಾಟೇರ ಸಿನಿಮಾ ನಮ್ಮ ಕನ್ನಡಕ್ಕೆ ತಾನೇ ಕೊಟ್ಟಿದ್ದು. ಜನ ಫ್ಲೋ ಆಯ್ತಲ್ವಾ? ಅಲ್ಲಿಂದ ಉಪಾಧ್ಯಕ್ಷಕ್ಕೆ ಜನ ಫ್ಲೋ ಆಯ್ತಲ್ವಾ? ಉಪಾಧ್ಯಕ್ಷನೂ ಗೆಲ್ತಲ್ವಾ ಅಲ್ವಾ? ಪ್ರತಿಯೊಂದು ಸಿನಿಮಾ ಅಲ್ಲಿಂದ ಫ್ಲೋ ಆಗ್ತಾನೆ ಇದೆ ಅಲ್ವಾ? ಇಂಡಸ್ಟ್ರಿಗೆ ದರ್ಶನ್ ಸರ್ ಒಂದು ತೂಕ ಅದು. ಓಕೆನಾ. ಅಪ್ಪು ಸರ್ ಒಂದು ತೂಕ, ಅಂದರೆ ಆ್ಯಂಡ್ ದರ್ಶನ್ ಸರ್ ಒಂದು ತೂಕ, ಆ್ಯಂಡ್ ಶಿವಣ್ಣ ಸರ್ ಒಂದು ತೂಕ, ಇವರೆಲ್ಲ ಒಂದೊಂದು ತೂಕ. ಎಲ್ಲರೂ ಸಿನಿಮಾ ಗೆಲ್ತಾ ಇದ್ರೆ ನಮ್ಮಂಥವ್ರು ಮಾಡ್ತಾ ಇರ್ಬೇಕಾದ್ರೆ ಸಣ್ಣವರು ದೊಡ್ಡವರು ಗೆಲ್ತಾ ಹೋಗ್ತೀವಿ. ಇಂಡಸ್ಟ್ರಿಗೆ ಒಳ್ಳೆಯದು. ಒಬ್ಬ ನಟ ಆರೋಪಿ ಆಗಿದಾಗ ಸಮರ್ಥಿಸ್ಕೊಳ್ಳೋದ್ರ, ಸತ್ಯ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಯಾರು ಇದುವರೆಗೆ ನಾನು ಮಾತಾಡಿದ್ದೀನಿ, ಯಾರು ನನಗೆ ಕಾಲ್ ಮಾಡಿ ಏನೋ ಥ್ರೆಟ್ ಮಾಡಿಲ್ಲ. ಓಕೆನಾ. ಕೆಲವರು ಯಾಕೆ ಮಾತಾಡಿದೆ ಅಂದರೆ, ಕೆಲವರು ಯಾಕೆ ಮಾತಾಡಿಲ್ಲ ಅಂದರೆ ಹಿತೈಷಿಗಳು ಹೇಳಿದರೆ ಅಷ್ಟೇ. ನನ್ನ ಆತ್ಮಸಾಕ್ಷಿಗೆ ನಾನು ಡಿ ಬಾಸ್ ಏನು ನೋಡಿದ್ದೀನಿ. ನಾನು ಎಲ್ಲೋ ಗುಳ್ಳೆ ನರಿ ಥರ ನಾನು ಹಿಂದೆ ಇರೋಕ್ಕೆ ಇಷ್ಟಪಡಲ್ಲ. ಅವ್ರು ಎಲ್ಲೋ ಹೊರಗಡೆ ಇದ್ದಾಗ ನಾನು ಗುಳ್ಳೆ ನರಿ ಥರ ಮಾತಾಡ್ದಾನೆ, ಎಲ್ಲೆಲ್ಲೋ ಮೈಕ್ ಸಿಗ್ತಾ ಹಿಂದೆ ಓಡೋಗುವಂಥ ಕ್ಯಾರೆಕ್ಟರ್ ನಂದಲ್ಲ. ಬಾಸ್ ಅವ್ರು ಎಂಥ ಪರಿಸ್ಥಿತಿಯಲ್ಲಿದ್ರೂ ಸುದಾ ನಾವು ಅವ್ರ ಪರ ಮಾತಾಡ್ತೀವಿ. ನಮ್ಮ ಕೈಲಾದಷ್ಟು ಅವ್ರ ಪರ ಯಾವಾಗಲೂ ಸದಾ ನಿಲ್ತೀವಿ. ಯಾಕಂದ್ರೆ ಅವರು ಸದಾ ಕಾಲ ನಾನು ಸಿಕ್ತಾಗೆಲ್ಲ ನನ್ನ ಸಿನಿಮಾ ಬಗ್ಗೆ, ನನ್ನ ಕೆರಿಯರ್ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾಯಿರ್ತಾರೆ. ಓಕೆನಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನನಗೆ 1 ತಿಂಗಳ ಅವರು ಅರೆಸ್ಟ್ ಆಗೋದು 1 ತಿಂಗಳಿಂದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವ್ರು ಹೆಂಗಿದ್ರು ಅಂತ. 12:30 ಆಗಿರುತ್ತೆ. ಒಂದು ಫಂಕ್ಷನ್, ಬರ್ಡೇ ಫಂಕ್ಷನು. ನಾನು ಕರೆದಿರ್ತಾರೆ, ಹೋಗಿರ್ತೀನಿ. 12:30ಗೆ ಎಲ್ಲರೂ ಊಟಕ್ಕೆ ಕೂತ್ಕೋತೀವಿ. ಓಕೆನಾ. ನಾನು, ಜಾಹಿದ್ ಸಾರು, ಧನ್ವೀರ್ ಅವರು, ನಮ್ಮ ಸಚ್ಚಿ ಅಣ್ಣ ಎಲ್ಲರೂ ಕೂತ್ಕೋತೀವಿ. ನಾನೆಲ್ಲ ಹೋಗ್ತಾರೆ, ಎದುರುಗಡೆ ಕೂರಿಸ್ಕೋತಾರೆ. ಕೂರಿಸ್ಕೊಂಡ ತಕ್ಷಣ ನಮಗೆ ಮಸಾಲೆ ದೋಸೆ, ಕೈಮಾ ಗೊಜ್ಜು ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಅದನ್ನು ಹಾಕಿ ಡೈರೆಕ್ಟ್ರಿಗೆ ಹಾಕಿ ಜಾಹಿದ್ ತಿನ್ನು ಅಂತ ಎಲ್ಲರೂ ತಿನ್ನಿಸ್ತಾರೆ. ಅವ್ರೇನು ತಿಂತಾಯಿದ್ರು ಗೊತ್ತಾ? ಇಷ್ಟೇ ಸಾಲಾಡ್. ಓಕೆನಾ. ಅದಕ್ಕೆ ನೀರಲ್ಲಿ ಬೇಯಿಸಿರೋದು ಬರೀ ಒಂದು ರಾ ಫಿಶ್ ತಿಂತಾಯಿದ್ರು. ನಮಗೆ ಮಾತ್ರ ಮಸಾಲೆ ದೋಸೆ, ಕೈಮಾ, ಬಿರಿಯಾನಿ ಹಾಕ್ಸ್ತಾಯಿದ್ರು. ನಮ್ಮ ಡೈರೆಕ್ಟ್ರಿಗೆ ಹಾಕಿ ಜಾಹಿದ್ ತಿನ್ನಿ. ಬಟ್ ಅವ್ರ ಕೇರ್ನೆಸ್ ಹೆಂಗಿತ್ತು, ಅವ್ರೇನೋ ಒಬ್ರು ಕೂತ್ಕೊಂಡು ಊಟ ಮಾಡೋದು ಅಂತಲ್ಲ, ಎಲ್ಲರನ್ನೂ ಕೂಡಿಸ್ಕೊಂಡೇ ಊಟ ಮಾಡ್ತಿದ್ದಂಥವ್ರು. ಆಮೇಲೆ ಇನ್ನೊಂದು, ಅವ್ರ ಜೊತೆ ಓಡಾಡಿದವ್ರು ಎಲ್ರಿಗೂ ಗೊತ್ತು, ಹೊರಡಬೇಕಾದ್ರೆ ನಾವು ಯಾವುದೇ ಊಟ ಮುಗಿಸಿ 11:30 ಆಗಿರಲಿ, 12 ಗಂಟೆ ಆಗಿರಲಿ, 2 ಗಂಟೆ ಆಗಿರಲಿ, ಯಾರು ಡ್ರೈವ್ ಮಾಡ್ತಾವ್ರೆ, ಹೊರಟ್ರಾ ಅಂತ ಕೇಳ್ತಾರೆ. ಹೊರಟ ಮೇಲೆ ತಲುಪಿದ್ಮೇಲೆ ಅವ್ರಿಗೆ ಮೆಸೇಜ್ ಹಾಕಬೇಕು ರೀಚ್ ಅಂತ. ಅಲ್ಲಿ ತನಕ ಅವ್ರು ನಿದ್ದೆ ಮಾಡಲ್ಲ. ಅವ್ರು ಯಾರೇ ಫ್ರೆಂಡ್ಸ್ ಇರಲಿ. ಓಕೆ, ನಿಮ್ಗೆ ಯಾರು ಡ್ರೈವ್ ಮಾಡ್ತಾರೆ, ಎಷ್ಟು ದೂರ ಹೋಗ್ತಾಯಿದ್ದೀರಾ, ಹೋದೋರಿಗೆ ಫೋನ್ ಮಾಡೋ. ಧರ್ಮೀರ್ ಸರ್ಗೆ ಆಗ್ಬೋದು, ಅಭಿ ಸರ್ ಆಗ್ಬೋದು, ಜಾಹಿದ್ ಸರ್ ಆಗ್ಬೋದು. ಅದು ಅವ್ರ ನೇಚರ್. ಎಲ್ಲರನ್ನೂ ಕಳಿಸಿ ಲಾಸ್ಟಲ್ಲಿ ಹೊಡ್ತಿದ್ದೆ ಬಾಸ್. ಈ ಥರ ಪ್ರೀತಿ ಕೊಟ್ಟಾಗ, ಸೊ ಆರೋಪಿ ಸ್ಥಾನದಲ್ಲಿದ್ದಾಗ ನಾನು ಸಮರ್ಥಿಸ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ? ಅಪರಾಧಿಯಾದಾಗ ಸಮರ್ಥಿಸ್ಕೊಂಡ್ರೆ ನನ್ನ ಮೂರ್ಖತನ. ಅದು ಆರೋಪಿ ಅಲ್ವಾ, ತಪ್ಪಿಲ್ಲ ಅಂತ ಅನ್ಕೋತೀನಿ. ಈಗ ಸಿನಿಮಾ ಮಾಡದೇ ಇದ್ರೂ ಕೂಡ ಅವ್ರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀರಾ. ಸೊ ಹಾಗಾಗಿ ಅವ್ರೇನು ಅಂತ ಗೊತ್ತು. ಬಟ್ ಸಿನಿಮಾ ಮಾಡಿದವರು, ಅವ್ರ ಜೊತೆ ಒಂದೇ ತಟ್ಟೆಯಲ್ಲಿ ತಿಂದವರು, ಇಂಥವ್ರು ಅಂಥವ್ರು ಅಂತ ಪರ್ಟಿಕ್ಯುಲರ್ ಆಗಿ ಮಾತಾಡೋದು ಬೇಡ. ಬಟ್ ಜೊತೆಗಿದ್ದಾಗ ಯಾವುದೇ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬಂದು ನಮ್ಮ ಡೈರೆಕ್ಟರ್ ಹೇಳಿದ್ರು ತಾನೇ, ಅದು ನಮ್ಮ ಹೀರೋ ಹೇಳಿದ್ದು ತಾನೇ ಅಂತ ಬಿಟ್ಟಾಕ್ತಾರೆ.
ಅನಂತರಕ್ಕೆ ಅವರವರ ಮಧ್ಯೆ ಮನಸ್ತಾಪಗಳು ಬಂದಾಗ ಅದನ್ನ ಎತ್ತಿ ತೋರಿಸಿ ನನಗೆ ಈ ಥರದಾಗಿತ್ತು, ಈ ಥರ ಅವತ್ತು ಹೊಡೆದಿದ್ರು ಅಥವಾ ಈ ಥರ ಹಲ್ಲೆ ನಡೆಸಿದ್ರು ಅನ್ನುವಂಥದ್ದು. ಸೊ ನೀವು ಕಂಡಂತೆ ಹಲ್ಲೆ ನಡೆಸುವಂಥ ವ್ಯಕ್ತಿ ದರ್ಶನ್ ಅವರ ಪ್ರೊಡ್ಯೂಸರ್ಸ್ಗೆ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಅಥವಾ ಸೆಟ್ ಬಾಯ್ಗಳಿಗೆ ಹೊಡೆಯೋ ವ್ಯಕ್ತಿನ ಏನು ಹೇಳ್ತಾರೆ ಈ ಒಂದು ಆರೋಪಕ್ಕೆ? ನಾನು ನೋಡ್ದಂಗೆ ಒಂದು 5-6 ಕೋಟಿ ಪ್ರಾಣಿಗಳ ಮೇಲೇ ಅವ್ರು ದತ್ತು ತೊಗೊಂಡಿದ್ದಾರೆ. ಇವತ್ತೂ ನಾನು ಸುಮಾರು ಸಲ ಅವ್ರು ಫಿಶ್ ಟ್ಯಾಂಕ್ ನೋಡ್ತಾರಂಗೆ ಯಾವ ಜಾತಿ ಫಿಶು ಅದು ಹೆಸರು ಹೇಳ್ತಾರೆ. ಎನಿ ಆಕ್ವೇರಿಯಮಲ್ಲಿ ಇರುವಂಥ ಫಿಶ್ ನೋಡಿದ್ರೇ ಅಷ್ಟು ಪ್ರಾಣಿ ಬಗ್ಗೆ ಇರುವಂಥ ಒಂದು ಒಲವು ಅವ್ರಿಗೆ. ಬೈದರೆ ನ್ಯಾಚುರಲ್ಗೆ ಒಂದು 2 ಮಾತು ಬೈತಾರೆ ಅಷ್ಟೇ, ಓಕೆನಾ. ಅಲ್ಲೇ ಮಾಡುವಂಥ ವ್ಯಕ್ತಿತ್ವ ದರ್ಶನ್ ಸರ್ದಲ್ಲ, ಓಕೆನಾ. ಅವ್ರು ಯಾವುದೇ ಸಿಚುವೇಶನಲ್ಲಿ ಇದ್ರೂ ಸುತ್ತ ಕೋಪ ಅನ್ನೋದು ಪ್ರತಿ ಮನುಷ್ಯ ಮೇಡಮ್ ಉಪ್ಪು ಹುಳಿ ಖಾರ ತಿನ್ನಲು ಬಂದೇ ಬರುತ್ತೆ ಕೋಪ ಅನ್ನೋದು. ಕೋಪ ಮಾಡ್ಕೊಬಾರ್ದಾಯ್ತು ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಅವ್ರು ಏನೇ ಬಂದು 4 ಮಾತು ಬೈತಾರೆ ಹೊರತು ಹಲ್ಲೆ ಮಾಡಿದಂಥ ವ್ಯಕ್ತಿತ್ವ ಇಲ್ಲ. ಅದಕ್ಕೆ ಯಾವುದೋ ಸಾಕ್ಷಿಗಳು ಇದರ ನೋಡಿದ್ದೀರಾ? ಯಾರೋ ವಿಡಿಯೋ ಮಾಡಿ ದರ್ಶನ್ ಸರ್ ಇಂತ ಬಿಫೋರ್ ಯಾರೋ ಹೊಡಿತಾ ಇರೋದು ಇಲ್ಲ, ಬೈದಿದ್ದಾರೆ ಅನ್ನೋದನ್ನ ನೀವು ನೋಡಿದ್ದೀರಾ ಅಷ್ಟೇ. ಅದು ಸಹಜ, ಮನುಷ್ಯನ ಗುಣ ಬೈಯೋದು, ಕೋಪ ಬಂದಾಗ ಅದಾಗಿರುತ್ತೆ. ಬಟ್ ನಾನು ನೋಡಿದಂಗೆ ದರ್ಶನ್ ಸರ್ ಅಷ್ಟು ಪ್ರಾಣಿ ಪ್ರೀತಿಸೋರು, ಯಾರಿಗೂ ಆ ಥರ ಇನ್ನೊಬ್ಬ ಮನುಷ್ಯನ ಹಿಂಸೆ ಮಾಡುವಂಥ ಗುಣ ನಾನಂತೂ ದರ್ಶನ್ ಸರ್ ನೋಡಿಲ್ಲ, ಅದು ಇಲ್ಲಕ್ಕೂ ಇಲ್ಲ, ಅವರು ಮುಂದೆನೂ ಇರಲ್ಲ ಅವರಲ್ಲಿ. ತುಂಬ ಜನ ಜೈಲ್ಗೆ ಹೋಗಿ ನೋಡಿ ಅವರು ಹೇಗಿದ್ದಾರೆ ಅಂತ ವಿಚಾರಿಸೋ ಕೆಲಸ ಮಾಡ್ತಿದ್ದಾರೆ. ಮಹೇಶ್ ಅವ್ರು ಯಾವಾಗ ಹೋಗ್ಬೋದು ಅಂತ? ನಾಳೆ ಹೋಗ್ತಾ ಇದ್ದೀವಿ ಮೇಡಮ್. ನಾಳೆ ನಾನು ಮತ್ತು ಇನ್ನೊಬ್ಬರು ವ್ಯಕ್ತಿ ಜೊತೆ ನಾಳೆ ನಮಗೆ ಸಿಕ್ಕಿದೆ, ಬುಧವಾರ ನಾಳೆ ಹೋಗ್ತಾ ಇದ್ದೀವಿ ಮೇಡಮ್. ಓಕೆ, ನಾನು ಅವರೊಟ್ಟಿಗೆ ಸಿನಿಮಾ ಮಾಡಿಲ್ಲ, ಬಟ್ ಸಿನಿಮಾ ಇವತ್ತಲ್ಲ ನಾಳೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೇಳಿದ್ದೀರಾ. ಸೊ ಬಟ್ ಆ ಥರದ್ದು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಅವರೊಟ್ಟಿಗೆ ಆಲ್ರೆಡಿ ಮಾತುಕತೆ ಅಂತೂ ನಡೆದೇ ಇರುತ್ತೆ. ಅಥವಾ ಡೈರೆಕ್ಟ್ರೇ ನನಗೊಂದು ಸಿನಿಮಾ ಮಾಡಿ ಅಂತ ಅವರು ಕೇಳಿರ್ಬೋದು, ಅಥವಾ ಹೀರೋ ನಿಮ್ಗೆ ಒಂದು ಸಿನಿಮಾ ಮಾಡ್ತೀವಿ ಅಂತ ನೀವು ಮಾತಾಡಿರ್ಬೋದು. ನಾವು ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರದ್ದು ಒಂದು ಕಾನ್ಸೆಪ್ಟ್ ನಾನು ಮಾಡಬೇಕು ಡಿ ಬಾಸ್ಗೆ ಅಂದರೆ ಯಾವ ಥರದ್ದು ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀರಾ? ಮೈಥಾಲಜಿ ಇದುವರೆಗೆ ಬಾಸ್ ಟಚ್ ಮಾಡಿಲ್ಲ, ಆ ಸಬ್ಜೆಕ್ಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇದೆ. ಅವ್ರನ್ನ ಇಟ್ಕೊಂಡು ಖಂಡಿತ ಅವ್ರ ಕಡೆಯಿಂದ ನಮಗೊಂದು ಗ್ರೀನ್ ಸಿಗ್ನಲ್ ಇದೆ, ಅದು ಯಾವತ್ತಿದ್ರು ಸಿನಿಮಾ ಆಗುತ್ತೆ. ನಾವು ಮೇಡಮ್ ಅವ್ರು ಸಿನಿಮಾ ಕೊಟ್ಟರು ನಾವು ಅವ್ರ ಅಭಿಮಾನಿನೇ, ಸಿನಿಮಾ ಕೊಟ್ಟಿಲ್ಲ ಅಂದರೂ ಅವ್ರ ಅಭಿಮಾನಿನೇ, ಓಕೆನಾ. ನಾವು ಯಾವತ್ತಿದ್ರೂ ಏನೋ ಮೈಕ್ ಹಿಡಿದು ಇಟ್ಕೊಂಡು ಮಾತಾಡ್ತಾಯಿದ್ರೆ ಮಹೇಶ್ ಸಿನಿಮಾಗೋಸ್ಕರ ಒಂದಂತೂ ಹೇಳ್ತೀನಿ, ನಾವು ಕೆಲಸಗಾರರಾಗಿದ್ದರೆ, ನಾವು ಕೆಲಸ ಕಲ್ತಿದ್ರೆ, ನಾವು ಸಿನಿಮಾ ಸಕ್ಸಸ್ ಕೊಡ್ತಾಯಿದ್ರೆ ಸಿನಿಮಾ ಕೊಡ್ತಾರೆ, ಓಕೆನಾ. ಮೈಕ್ ಇಟ್ಟ ತಕ್ಷಣ ಮಾತಾಡಿದ ತಕ್ಷಣ ಯಾರೂ ಸಿನಿಮಾ ಕೊಡಲ್ಲ. ಅದು ಡಿ ಬಾಸ್ ಆಗ್ಬೋದು, ಯಾರೇ ಆಗ್ಬೋದು. ನಾವು ಒಳ್ಳೆ ಅಯೋಗ್ಯ ಮದಗಜ ಅಂತ ಒಂದು ಸಕ್ಸಸ್ ರೇಟಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಿನಿಮಾಗಳು ಫ್ಲೋವಲ್ಲಿರುತ್ತೆ, ಓಕೆನಾ. ಬಾಸ್ ನನ್ನನ್ನು ಒಂದು 10 ವರ್ಷದಿಂದ ಬಲ್ಲರು, 4 ವರ್ಷದಿಂದ ಆತ್ಮೀಯತೆ ಅವರು ಬಳಗದಲ್ಲಿದ್ದೀನಿ. ಎಲ್ಲ ನೋಡಿದರು ಒಂದು ದಿನ ಅದು ಸಿನಿಮಾ ಆಗುತ್ತೆ. ನಾನು ಮಾಡಿದ್ರೆ ಮೈಥಾಲಜಿನೇ ಆ ಸಬ್ಜೆಕ್ಟ್ ಇಟ್ಕೋತೀನಿ, ಓಕೆನಾ. ಇದು ಮುಂಚೆ ಯಾರು ಮಾಡಿದ್ರು ನನಗೆ ಖುಷಿನೇ. ಅವರನ್ನು ನಾವು ತೆರೆ ಮೇಲೆ ನೋಡೋದೇ ಒಂದು ಖುಷಿ. ಇಂಡಸ್ಟ್ರಿಗೆ ಅವರು ಸಾಕಷ್ಟು ಸಿನಿಮಾಗಳು ಮಾಡುವಂಥದ್ದು, ಅದು ಕನ್ನಡ ಡೈರೆಕ್ಟರ್ಗಳಿಗೆ ಸಿನಿಮಾ ಕೊಡುವಂಥದ್ದು. ಅವರು ನೀವು ಯಾರು ನೋಡಿದ್ದೀರಾ ಅದರ್ ಲ್ಯಾಂಗ್ವೇಜ್ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿರೋದು? ಇಲ್ಲ. ಫಸ್ಟು ನಮ್ಮ ಫೈಟ್ ಮಾಸ್ಟ್ರು ವಿನೋದ್ ಮಾಸ್ಟ್ರು, ರವಿ ವರ್ಮಾ, ಅರ್ಜುನ್. ಸೊ ಇನ್ನು ಯಾರು ಇತ್ತು ಅಂದರೆ ಇನ್ನೊಂದು ಫೈಟ್ ಇತ್ತು ಅಂದರೆ ಬೇರೆಯವ್ರಿಗೆ ಕೊಡ್ತಾರೆ ಹೊರತು ಫಸ್ಟ್ ಇಲ್ಲಿ ಬಗ್ಗೆ ಯೋಚನೆ ಮಾಡ್ತಾರೆ. ಶಿವಣ್ಣ ಸರ್ ಆಗ್ಬೋದು, ಅಪ್ಪು ಸರ್ ಆಗ್ಬೋದು, ಇವರೆಲ್ಲ ಯೋಚನೆ ಮಾಡೋದು ಫಸ್ಟು ನಮ್ಮಲ್ಲಿರುವಂಥ ಒಂದು ಟೆಕ್ನಿಷಿಯನ್ಸ್ಗಳ ಬಗ್ಗೆ. ಅದರಲ್ಲೂ ಬಾಸು ಕನ್ನಡ ಟೆಕ್ನಿಷಿಯನ್ಸ್ ಬಗ್ಗೆ ದೊಡ್ಡ ಒಲವು ಇಟ್ಕೊಂಡಿದ್ದಾರೆ. ಅವ್ರು ಬಂದಷ್ಟು ಇಂಡಸ್ಟ್ರಿಗೆ ಲಾಭನೇ ಹೊರತು ನಷ್ಟ ಅಂತೂ ಅಲ್ಲ. ಯಾರ್ಯಾರು ಖುಷಿ ಪಡ್ತಾ ಇದ್ರು ಇಂಡಸ್ಟ್ರಿಲಿರುವಂಥವ್ರಿಗೆ ದಯವಿಟ್ಟು ಅವ್ರಿಗೂ ಗೊತ್ತಿದೆ, ಓಕೆನಾ. ಒಬ್ಬ ಸ್ಟಾರ್ ನಟ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಇಂಡಸ್ಟ್ರಿಗೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ ಅಪ್ಪು ಸರ್ ಇಲ್ಲ, ಒಂದು ಕಡೆ ಈ ಥರ ಆದಾಗ ಹೊಸಬ್ರು ಸಿನಿಮಾಗಳಿಗೆ ಫ್ಲೋ ಆಗಬೇಕು ಅಂದಾಗ ದೊಡ್ಡವ್ರಿಗೆ ಹೇಳ್ತಾರೆ. ಯೋಗರಾಜ್ ಭಟ್ ಸರ್ ಯಾವಾಗಲೂ ನಮ್ಗೆ ಹೇಳ್ತಾ ಇರೋದು, ನೋಡೋ ಯಾವತ್ತು ಸ್ಟಾರ್ಗಳು ಗೆದ್ರೆ ಅದು ತಕ್ಕಡಿದ್ದಂಗೆ ತೂಗುತ್ತೆ, ಆವಾಗ ಜನ ಫ್ಲೋ ಆಗುತ್ತೆ. ಸೊ ಅವಾಗ ಹೊಸಬ್ರು ಬಂದರೆ, ಹೊಸ ಸಿನಿಮಾಗಳು ಬಂದಾಗ ಇಲ್ಲಿ ನೋಡಿದ್ರೆ ಅಲ್ಲಿ ನೋಡ್ತೀವಿ. ಇಲ್ಲ ಸ್ಟಾರ್ಗಳ ಸಿನಿಮಾ ಇಲ್ಲ ಅಂತ ಹೇಳಿದಾಗ ಸ್ಟಾರ್ ಸಿನಿಮಾಗಳು ಫ್ಲಾಪ್ ಆದಾಗ ಹೊಸಬ್ರು ಸಿನಿಮಾ ನೋಡಲ್ಲ. ಈಗ ವಿದ್ಯಾರ್ಥಿ ಬಂದಿದೆ, ಸಾಕಷ್ಟು ಹೆಜ್ಜಾರು ಒಳ್ಳೊಳ್ಳೆ ಟಾಕ್ ತೊಗೊಂಡಿದೆ ಸಿನಿಮಾಗಳು, ನಾಟ್ ಔಟ್ ಅನ್ನೋದು. ಬಟ್ ಇನ್ನೂ ಹೆಚ್ಚು ಗೆಲ್ಲಬೇಕು ಅಂದರೆ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಮುಂದಿನ ಸಿನಿಮಾ ಇರುವಂಥ ಮಾರ್ಟಿನ್ ಆಗ್ಬೋದು, ಶಿವಣ್ಣ ಸರ್ ಭೈರತಿ ರಣಗಲ್ ಆಗ್ಬೋದು, ಇನ್ನೂ ಸಾಕಷ್ಟು ಸಿನಿಮಾಗಳಿವೆ, ಮ್ಯಾಕ್ಸ್ ಆಗ್ಬೋದು. ಇವೆಲ್ಲ ಇಂಡಸ್ಟ್ರಿ ಹಿಟ್ಟಾಗಬೇಕು. ಅದು ಯಾರೇ ಇರೋ ಆಗಲಿ ಇಂಡಸ್ಟ್ರಿ ಹಿಟ್ಟಾಗಬೇಕು, ನಮ್ಮ ಇಂಡಸ್ಟ್ರಿ ಗೆಲ್ಲಬೇಕು, ಕನ್ನಡದಾಗ ಗೆಲ್ಲಬೇಕು. ಪ್ಯಾನ್ ಇಂಡಿಯಾದ ಬಗ್ಗೆ ನಂಗೆ ಗೊತ್ತಿಲ್ಲ, ಇಲ್ಲಿ ಗೆದ್ದರೆ ಎಲ್ಲ ಗೆಲ್ತೀವಿ ಮೇಡಮ್, ಇದು ನನ್ನ ಅಭಿಪ್ರಾಯ. ಓಕೆ, ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡೋದಾದರೆ ಅದ್ದೂರಿಯಾಗಿ ಸಿನಿಮಾ ಏನೋ ಲಾಂಚ್ ಆಯಿತು, ರಾಕ್ಲೈನ್ ಸರ್ ಪ್ರೊಡಕ್ಷನು, ಅಭಿ ಸರ್ ಹೀರೋ. ಸೊ ಸಿನಿಮಾ ಯಾಕೆ ಅಂದರೆ ಏನು ಶೂಟಿಂಗ್ ಬಗ್ಗೆ ಅಪ್ಡೇಟ್ ಸಿಗ್ತಾ ಇಲ್ಲ, ಫ್ಯಾನ್ಸ್ಗೊಂದು ಕ್ಯೂರಿಯಾಸಿಟಿ ಇದ್ದೇ ಇದೆ, ಎಲ್ಲಿವರೆಗೂ ಬಂದಿದೆ ಸಿನಿಮಾ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಸದ್ಯಕ್ಕೆ ಥೈಲ್ಯಾಂಡ್ ಅಂತಿದ್ದೀರಾ, ಏನು ಅದರದ್ದು ಸೀಕ್ರೆಟ್ ಬಿಟ್ಕೊಡೋದಾದ್ರೆ? ಮೇಡಮ್, ರಾಕ್ಲೈನ್ ಸರೇ ಪ್ರೊಡ್ಯೂಸರು, ಅಭಿಷೇಕ್ ಅಂಬರೀಷ್ ಸರೇ ಹೀರೋ. 8804 ಸಿನಿಮಾ ಏನಿದೆ ಅದು 8803 ಆಗುತ್ತೆ. ಅಭಿ ಸರ್ 3ನೇ ಸಿನಿಮಾ ಆಗುತ್ತೆ. ಇದು ಯಾರು ನೋ ಡೌಟ್ಸ್, ಯಾವುದೂ ಚೇಂಜಸ್ ಇಲ್ಲ.
ಅಭಿ ಸರ್ ಬ್ಯಾಡ್ ಮ್ಯಾನರ್ಸ್ ಬೇಕಾದಂತಹ ಒಂದು ಬಾಡಿನ ಮೇಂಟೈನ್ ಮಾಡಿದರು. ಬಟ್ ನನಗೆ ಹಿಸ್ಟಾರಿಕಲ್ ಸಿನಿಮಾ ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಟೋನ್ ಅವರು ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಆಲ್ರೆಡಿ 3 ವಾರ ಆಯಿತು ಅವರು ಇಲ್ಲೇ ಜಸ್ಟ್ ವಾಟ್ಸಪ್ ಕಾಲ್ಗೆ ಅಷ್ಟೇ ಸಿಗ್ತಾರೆ ಅವರು. ಇನ್ನೂ 2 ತಿಂಗಳು 3 ತಿಂಗಳಿಗೆ ಇಲ್ಲಿ ಬರೋದಿಲ್ಲ ಅವರು. ಕಿಕ್ ಬಾಕ್ಸಿಂಗ್ ಮುಖಾಂತರ ಬಾಡಿನ ರಿಡ್ಯೂಸ್ ಮಾಡ್ತಾರೆ. ಇದಕ್ಕೆ ಮುಂಚೆ ಅವರು ಅಭಿ ಸರ್ ಅಮರ್ ಅಂತ ಸಿನಿಮಾ ಮಾಡಬೇಕಾದ್ರೆ ಅವರು ವರ್ಕೌಟ್ ಮಾಡಿದ್ದೆ, ಅವರು ಕಿಕ್ ಬಾಕ್ಸಿಂಗ್ ಮಾಡಿ ಅವ್ರು ಸಣ್ಣ ಆಗಿದ್ದು ಇದರಲ್ಲಿ ಥೈಲ್ಯಾಂಡ್ಗೆ ಹೋಗಿ. ಸೊ ಅದೇ ರೀತಿ ಮತ್ತೆ ಅಲ್ಲಿಗೆ ಹೋಗ್ತೀನಿ ಡೈರೆಕ್ಟರ್, ನಾನು ರೆಡಿಯಾಗಿ ಬರ್ತೀನಿ ಅಂದರು. ಅವ್ರ ಬಾಡಿ ಫಿಟ್ಟಾಗಿ ರೆಡಿ ಆಗೋದೇ ನಮ್ಗೆ ಇಂಪಾರ್ಟೆಂಟ್. ಓಕೆ, ನಮ್ಮ ಐಡಿಯಾಗಳು ಅಥವಾ ರಾಕ್ಲೈನ್ ಸರ್ ಹಣ ಯಾವುದು ಕಾಣಲ್ಲ, ನಾವು ಹಿಂದೆ ಇರ್ತೀವಿ ತೆರೆ ಹಿಂದೆ. ಬಟ್ ಅವ್ರ ಬಾಡಿ ವೆರಿ ಇಂಪಾರ್ಟೆಂಟ್. ಈಗ ರಾಜ್ಕುಮಾರ್ ಸರ್ ತಗೊಳ್ಳಿ, ಆ ಪಾತ್ರ ತಕ್ಕನಾಗೆ ಅವ್ರು ಹಿಸ್ಟಾರಿಕಲ್ ಸಿನಿಮಾ ರೆಡಿ ಆಗ್ತಾಯಿದ್ರು. ಓಕೆನಾ, ನಾನು ಮಾಡ್ತಾ ಇರೋದು ಯಾರೋ ಸಾಮಾನ್ಯ ಹೀರೋಗಲ್ಲ. ನನ್ನ ನೆಚ್ಚಿನ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣನ ಮಗನ ನಾನು ಸಿನಿಮಾ ಮಾಡ್ತಾಯಿದ್ದೀನಿ. ಆ ಜವಾಬ್ದಾರಿ ನನಗಿದೆ. ಆ ಕುಟುಂಬ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೆ. 3 ಅಲ್ಲ 4 ತಿಂಗಳಲ್ಲ 6 ತಿಂಗಳಾಗಲಿ ಅವ್ರು ರೆಡಿಯಾಗಿ ಬಂದ ತಕ್ಷಣ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇಕಾದಂಥ ಸ್ಕ್ರಿಪ್ಟ್ ಆ್ಯಂಡ್ ಮೂಡ್ ಬೋರ್ಡ್ ಆ್ಯಂಡ್ ಮಿನಿಯೇಚರ್ ವರ್ಕ್ ಆ್ಯಂಡ್ ಲೊಕೇಶನ್ ಹಂಟಿಂಗ್ ಎಲ್ಲ ಮುಗಿಸಿದ್ದೀವಿ. ಏನೇನು ಬೇಕು ಸಪೋರ್ಟ್ ರಾಕ್ಲೈನ್ ಸರ್ ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಅವ್ರು ಬಂದ ನಂತರ ಮಾಡ್ತಾರೆ. ಅಲ್ಲಿ ತನಕ ನಾನು ಒಂದು ಗ್ಯಾಪಲ್ಲಿ ಒಂದು ಸಿನಿಮಾ ಮಾಡ್ತೀನಿ ಮೇಡಮ್. ಯಾವುದು ಸಿನಿಮಾ ಸರ್? ಅದ್ರ ಬಗ್ಗೆ ಸದ್ಯದಲ್ಲೇ ಆಗಸ್ಟ್ 14ನೇ ತಾರೀಕು ಆಸುಪಾಸು ನಾನು ನಿಮಗೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀನಿ ಮೇಡಮ್. ಫೈನಲ್ ಕ್ವಶನ್ ಬಂದರೆ, ದರ್ಶನ್ ಅವ್ರಿಗೂ ಆಪ್ತರು, ನಿಮಗೂ ಆಪ್ತರು. ನೀವು ಪಂಚತಂತ್ರದ ಸಿನಿಮಾದಿಂದ ನೋಡಿದ್ರ, ಭಟ್ರು ಸರ್ ಕ್ಯಾಂಪಲ್ಲೇ ಸಿನಿಮಾ ಮಾಡಿದ್ದು ಸೋನಾಲು. ಸೊ ತರುಣ್ ಸರ್ಗೆ ನೀವು ಆಪ್ತರು, ಅವರ ಇಬ್ಬರ ಮದುವೆ ನೀವು ವಿಶ್ ಮಾಡಿದಿರ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನೀವು ಕಂಡಂತೆ ತರುಣ್ ಮತ್ತು ಸೋನಾಲ್ ಹೇಗೆ, ಅವರಿಬ್ಬರ ಪ್ರೀತಿ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಆಯ್ತಾ, ಗೊತ್ತಿತ್ತಾ ಅಂತ? ಇಲ್ಲ, ಡೆಫಿನೆಟ್ಲಿ ನಂಗೆ ಗೊತ್ತಿರಲಿಲ್ಲ. ನನಗೆ ಅನೌನ್ಸ್ಮೆಂಟ್ 3 ದಿನ ಹಿಂದೆ ಡೈರೆಕ್ಟರ್ ಬನ್ನಿ ಆಫೀಸ್ಗೆ ಅಂತ ಕರೆದಾಗ ಹೋಗಿದ್ದೆ. ಆವಾಗ ನಂದು ಯಾವುದೋ ಸಿನಿಮಾ ಚರ್ಚೆ ಮಧ್ಯದಲ್ಲಿ ಅವರು ಹಿಂಗೆ ಆಗ್ತಾ ಇದೆ ಅಂತ ಹೇಳಿದಾಗ ಭಾಳ ನಾನು ಹೇಳಿದೆ ರೂಮರ್ಸ್ ನಡೀತಾ ಇದೆ ಅಂತ ಹೇಳಿದಾಗ ನಿಜ ಅಂತಾಯಿತು. ಮುದ್ದಾದ ಜೋಡಿ, 2 ನಿಷ್ಕಲ್ಮಶ ಹೃದಯಗಳು ಒಂದಾಗಿದೆ ಅಂದರೆ ಅದು ಭಗವಂತನ ಆಶೀರ್ವಾದ ಅದು. ಓಕೆನಾ, ಅವ್ರಿಗೆ ಎಲ್ಲೋ ಒಂದು ಕಡೆ ಆಗಬೇಕಾ ಮದುವೆನ ಬೇಡವಾ ಅನ್ನೋದೇ ಇತ್ತು ಈ ಕ್ಷಣಕ್ಕೆ. ಬಿಕಾಸ್ ದರ್ಶನ್ ಸರ್ ಹಿಂಗಿದ್ದಾರೆ ಅಂತ. ಬಟ್ ದರ್ಶನ್ ಸರ್ ಮೀಟ್ ಮಾಡಿದ್ಮೇಲೆ ದರ್ಶನ್ ಸರ್ ಹೇಳಿದ್ದಾರೆ, ಅದೇ ಕಾರಣಕ್ಕೂ ಆ ಮುಹೂರ್ತದಲ್ಲಿ ನಿಲ್ಲಿಸಬಾರ್ದು ಆಗಸ್ಟ್ ಅನ್ನೋದು. ನಾನು ಬಂದರೆ ಖಂಡಿತ ಬರ್ತೀನಿ, ಇಲ್ಲ ಅಂದರೆ ನನ್ನ ಆಶೀರ್ವಾದ ಸದಾ ಇರುತ್ತೆ, ನೀನು ಹೋಗು ಅಂತೇಳಿ. ಅಂದಮೇಲೆ ನೆಕ್ಸ್ಟ್ ಪ್ರೋಸೆಸ್ಗಳು ಅವ್ರು ಮಾಡಿದ್ದು, ಫೋಟೋಶೂಟ್ ಎಲ್ಲ ಮಾಡಿ ಆಗಲಿ ಮೇಡಮ್. ಒಬ್ಬ ಟೆಕ್ನಿಷಿಯನ್ ಅಲ್ವಾ, ಒಬ್ಬ ನಿರ್ದೇಶಕ ತಾನೇ. ಈಗ ಅದೇ ಕ್ವಶನ್ಸಿಗೆ ಬರೋದಾದ್ರೆ, ತುಂಬಾ ಜನ ನಾವು ಸುಹಾಸಿನಿ ಮಣಿರತ್ನಂ ಅವರು, ಪುಟ್ಟಣ ಕಣ್ಗಲ್ ಆರತಿ ಮೇಡಮ್ ಇಂದ ಹಿಡಿದು ಡಾರ್ಲಿಂಗ್ ಕೃಷ್ಣ ಮಿಲನವರೆಗೂ ಕೂಡ ಡೈರೆಕ್ಟರ್ಸ್ ಮತ್ತೆ ಹೀರೋಯಿನ್ಸ್ ಮದುವೆ ಆಗಿರೋದು ನೋಡಿದೀವಿ. ಸೊ ಆಸ್ ಎ ಡೈರೆಕ್ಟರ್ ನಿಮ್ಮ ಫ್ಯಾನ್ಸ್ಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಮ್ಮ ಮಹೇಶ್ ಅವ್ರದ್ದು ಯಾವಾಗ ಅಂತ. ಸೊ ನಿಮ್ಮ ರಿಯಲ್ ಲೈಫ್ ನಾಯಕಿ ಯಾರು, ಅಥವಾ ಸಿನಿಮಾ ಇಂಡಸ್ಟ್ರಿ ಅವರ ಅದು ಹೊರತುಪಡಿಸಿ ಬೇರೆಯವ್ರು ಯಾರಾದರೂ ಇದ್ದಾರಾ, ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಗೊತ್ತಿಲ್ಲ ಮೇಡಮ್, ಹಣೆ ಬರದಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ಅದೆಲ್ಲ ಹೇಳ್ತಾರಲ್ಲ, ಅಕ್ಕಿ ಕಾಳ ಮೇಲೆ ಬರೆದಿರ್ಬೇಕಾ ಅನ್ನೋ ತಿನ್ಬೇಕು ಅಂತ. ಆ ಋಣ ಇರೋರು ಯಾರಿದ್ರೂ ಸಿಗ್ತಾರೆ ಮೇಡಮ್. ಅದು ಸಿನಿಮಾ ಆಗ್ಬೋದು, ಹೊರಗಡೆ ಆಗಿರ್ಬೋದು. ನಮ್ಮ ವೃತ್ತಿನ ಅರ್ಥ ಮಾಡ್ಕೋಬೇಕು ನಾವು. ಭಾವನಾ ಜೀವಿಗಳು ನಿರ್ದೇಶಕರಂದರೆ, ಓಕೆನಾ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಆಗಿರಬೇಕು. ಈ ಕವಿಗಳನ್ನ ಡೈರೆಕ್ಟರ್ಗಳನ್ನ ಹ್ಯಾಂಡಲ್ ಮಾಡೋದು ಕಷ್ಟ ಇರುತ್ತೆ. ಸೊ ನಮ್ಮನ್ನು ಅರ್ಥ ಮಾಡ್ಕೊಂಡು ಯಾರೇ ಆದರೂ ಸುದಾ ಆ ಕ್ಷಣಕ್ಕೆ ಮ್ಯಾರೇಜ್ ಆಗುತ್ತೆ. ನಿಮ್ಮ ಒಂದು ಸಕ್ಸಸ್ಫುಲ್ ಜರ್ನಿ ಸಾಕಷ್ಟು ಜನ ಯಂಗ್ಸ್ ಡೈರೆಕ್ಟರ್ಗಳಿಗೆ ಅಥವಾ ಹೊಸ ಕನಸುಗಳನ್ನ ಹೊತ್ಕೊಂಡು ಬರೋರಿಗೆ ಸಾಕಷ್ಟು ಸ್ಫೂರ್ತಿ ಇದ್ದೇ ಇದೆ. 10 ವರ್ಷ ಸೈಕಲ್ ಹೊಡೆದು ಇವತ್ತು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಮತ್ತು ಡಿ-ಬಾಸ್ ಅಂತ ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂದರೆ ಅದು ದೊಡ್ಡ ವಿಚಾರನೇ. ಸೊ ಅಮ್ಮ ಎಷ್ಟು ಖುಷಿ ಇದ್ದಾರೆ, ಸಿನಿಮಾ ಮಾಡುವಂತಾರ ಅಥವಾ ಮಗನ ಮದುವೆಗೆ ಎದುರು ನೋಡ್ತಾ ಇದ್ದಾರಾ ಅಥವಾ ಹೇಗೆ ಅಂತ? ನಿಮ್ಮಮ್ಮ ಯಾವುದೇ ತಾಯಿಗೆ ಫಸ್ಟ್ ಆಸೆನೇ ಮಗ ಮದುವೆ ಆಗಬೇಕು ಅನ್ನೋದಿದೆ. ಒತ್ತಡ ಖಂಡಿತ ಫ್ಯಾಮಿಲಿ ಕಡೆಯಿಂದ. ಸರಿಯಾದ ಹುಡುಕಾಟ ಅವ್ರು ನಡೀತಾ ಇದೆ. ನನ್ನ ಅರ್ಥ ಮಾಡ್ಕೊಳ್ಳೋವಂಥ ಹುಡುಕಿ ಅಂತ ಹೇಳಿದ್ದೀನಿ. ಹುಡುಕ್ತಾ ಹೋಗ್ತಾ ಇದ್ದಾರೆ. ಯಾವಾಗ ಜಾಯ್ನ್ ಆಗುತ್ತಾರೋ ಬಂದು ಗೊತ್ತಿಲ್ಲ. ಜಾಯ್ನ್ ಆದ ತಕ್ಷಣ ಒಂದಿನ ಅನೌನ್ಸ್ಮೆಂಟ್ ಆಗಲೇಬೇಕಲ್ಲ, ನಿಮಗೂ ಗೊತ್ತಾಗುತ್ತೆ. ತರುಣ್ ಸೋನಾಲ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಇಲ್ಲ, ನಾನು ತರುಣ್ ಸರ್ ನೋಡಿದ್ದೀನಿ, ಸೋನಾಲ್ ಮೇಡಮ್ ನೋಡಿದ್ದೀನಿ. ಎರಡೂ ನಾನು ಹೇಳಿಲ್ವಾ, ಒಂದು ಪ್ರೀತಿ ತುಂಬಿದ ಇದು. ಯಾವಾಗಲೂ ದರ್ಶನ್ ಸರ್ ತಂಗಿ ಅಂತ ಸಿಸ್ಟರ್ ಅಂತಲೇ ಕರೀತಾಯಿದ್ರು ಸೋನಾಲ್ ಅವ್ರನ್ನ. ನನಗೆ ಗೊತ್ತಿರೋಂಗೆ ಅವರು ತರುಣ್ ಸರ್ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿರೋ ದರ್ಶನ್ ಸರ್ ಇದ್ದಾಗೇ ಇದು ಒಪ್ಪಿಗೆ ಆಗಿತ್ತು. 2 ಕುಟುಂಬ ಮಧ್ಯದಲ್ಲಿ ದರ್ಶನ್ ಸರೇ ಅದನ್ನು ಮಾತಾಡಿದರು ಅಂತ. ಸೊ ತದನಂತರ ಇವಾಗ ಆಗ್ತಾ ಇದ್ದಾರೆ. ಒಂದು ಲವ್ ಸ್ಟೋರಿ ಯಾವತ್ತೂ ಸಕ್ಸಸ್ ಆಗಬೇಕು. ಅದು ಸಿನಿಮಾ ಆಗಲಿ ಏನೇ ಆಗಲಿ. ಇಲ್ಲ ನಾವೇನು ಮಾಡ್ತೀವಿ ಹೇಳಿ, ಸಿನಿಮಾ ಮುಗಿದ್ಮೇಲೆ ಒಂದು ಪ್ಯಾಥೋ ಎಂಡ್ ಕೊಟ್ಟರೆ ಟ್ರಾಜಿಡಿಯಾಗಿ ಆಚೆ ಬರ್ತೀವಿ ನೋಡಿ. ಒಂದು ಮುದ್ದಾದ ಜೋಡಿದು ಒಂದು ಲವ್ ಸ್ಟೋರಿ ಇವತ್ತು ಒಂದು ಸಕ್ಸಸ್ಫುಲ್ಲಾಗಿ 11ನೇ ತಾರೀಕು ಒಂದು ಮದುವೆ ಆಗ್ತಾಯಿದೆ. ನನ್ನ ತರುಣ್ ಸರ್ ನೋಡೋದೇ ಒಂದು ಖುಷಿ ಆಗುತ್ತೆ. ಅವ್ರ ಸಂಭ್ರಮ, ಅವರು ಒಂದು ಕಳೆನೇ ಚೇಂಜ್ ಆಗಿದೆ ಅವರಲ್ಲಿ. ನಾನು ಯಾವತ್ತೊಬ್ಬ ನಿರ್ದೇಶಕನ ಒಂದು ಕಾರ್ ತೊಗೊಂಡೋಗೂ ಖುಷಿ ಪಡ್ತೀನಿ, ಒಂದು ಮನೆ ತೊಗೊಂಡೋಗೂ ಖುಷಿ ಪಡ್ತೀನಿ. ನಿರ್ದೇಶಕರುಗಳು ಅಥವಾ ರೈಟರ್ಸ್ಗಳು, ಯಾಕಂದರೆ ಅವರು ಇದರ ಒಂದು ಲವ್ ಸಕ್ಸಸ್ ಆದಾಗೂ ಖುಷಿ ಪಡ್ತೀನಿ. ಯಾಕಂದರೆ
ಹೀರೋ ಆಗೋದು ಕಾಮನ್. ಅವ್ರು ಹೀರೋಗಳು ತಗೋತಾರೆ, ಕಾರ್ ತಗೋತಾರೆ, ಅದೆಲ್ಲ ಒಂದು ವರ್ಗಗಳದು. ಅದು ನಿರ್ದೇಶಕ ಗೆಲ್ತಾ ಇರಬೇಕು, ನಿರ್ದೇಶಕ ಬದುಕು ಚೆನ್ನಾಗಿರಬೇಕು ಅನ್ನೋದು ನಾನು ಯಾವತ್ತೂ ನಾನು ಚೇತನ್ ಆಗ್ಬೋದು, ನನ್ನ ಗೆಳೆಯ ಆಗ್ಬೋದು, ಎ ಪಿ ಅರ್ಜುನ್ ಆಗ್ಬೋದು, ಆ್ಯಂಡ್ ಸಂತೋಷ್ ಆನಂದರಾಮ್ ಅವ್ರು ಆಗ್ಬೋದು, ನೆಕ್ಸ್ಟ್ ನಮ್ಮ ಇವಾಗ ತರುಣ್ ಸರ್, ಎಲ್ಲರ ಲೈಫು ಸಕ್ಸಸ್ಫುಲ್ಲಾಗಿ ಸೆಟಲ್ ಆಗ್ತಾ ಇದ್ದಾರೆ. ಇದಕ್ಕಿಂತ ಖುಷಿಯನ್ನು ಆ ಮುದ್ದಾದ ಜೋಡಿಗೆ ಭಗವಂತನ ಆಶೀರ್ವಾದ, ಅವ್ರ ನಂಬಿರುವಂಥ ಶಿರಡಿ ಸಾಯಿಬಾಬನ ಆಶೀರ್ವಾದ ಸದಾಕಾಲ ಇರಲಿ, 100 ವರ್ಷ ಖುಷಿಯಾಗಿ ಮಾಡಲಿ. ಲಾಸ್ಟ್ ಕ್ವಶನ್, ಅಯೋಗ್ಯ ಪಾರ್ಟ್ 2 ಬರುತ್ತೆ ಅನ್ನೋಂಥದ್ದು ಸುದ್ದಿ ಇದೆ, ಅದು ಕೂಡ ಟ್ರೆಂಡ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಹೌದಾ? ಮತ್ತೆ ನಾವು ರಚ್ಚು ಸತೀಶ್ ಸರ್ ಕಾಂಬಿನೇಷನ್ ನೋಡ್ಬೋದಾ ಅಥವಾ ಹೇಗೆ ಅಂತ? ಎಲ್ಲವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಿಷ್ಟು ಮದಗಜ ಸಿನಿಮಾ ಖ್ಯಾತಿಯ ಮಹೇಶ್ ಕುಮಾರ್ ಸರ್ ಮಾತುಗಳಾಗಿತ್ತು. ಸೊ ಸದ್ಯ ಅವರು ಡಿ ಬಾಸ್ ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವರು ಆರೋಪಿ ಅಥವಾ ಅಪರಾಧಿ ಅನ್ನುವಂಥದ್ದು ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆ ತೀರ್ಮಾನ ಮಾಡುತ್ತೆ. ಸೊ ನಾನು ಅವರು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದೀನಿ ಅನ್ನೋಂಥ ಕಾರಣಕ್ಕೋಸ್ಕರ ನಾನು ಡಿ ಬಾಸ್ ಪರವಾಗಿ ಮಾತಾಡ್ತಿಲ್ಲ. ಅವ್ರು ಏನು ಅನ್ನುವಂಥ ವಿಚಾರ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೋಡೋಣ, ಅವರು ಅಪರಾಧಿ ಆಗಿದ್ದರೆ ಅದನ್ನು ಕಾನೂನು ನಿರ್ಧರಿಸಲಿ. ಬಟ್ ಸಿನಿಮಾ ರಂಗಕ್ಕೆ ಅವರಿಂದ ಸಾಕಷ್ಟು ಕೊಡುಗೆಗಳಿದೆ. ಸೊ ಅವರು ಆಚೆ ಬರಬೇಕು, ಆದಷ್ಟು ಬೇಗ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಾನು ಕೂಡ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ನಮ್ಮೊಟ್ಟಿಗೆ ಹಂಚ್ಕೊಟ್ರು. ಜೊತೆಗೆ ಅಯೋಗ್ಯ ಪಾರ್ಟ್ 2 ಸಿನಿಮಾ ಕೂಡ ಅದರ ಒಂದು ಡೀಟೇಲ್ಸ್ ಕೂಡ ಬಿಟ್ಕೊಟ್ರು. ಇದಾಗಿತ್ತು ಮಹೇಶ್ ಅವ್ರ ಮಾತುಗಳು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.